ಐಪ್ಯಾಕ್ ಅಂತ ಒಂದು ಸಂಸ್ಥೆ ಇದೆ, ಎಲೆಕ್ಷನ್ ಸ್ಟ್ರಾಟರ್ಜಿ ಮಾಡುವಂಥ ಸಂಸ್ಥೆ. ಅದು ಏನೇನು ಅದರದ್ದು ಹಿನ್ನೆಲೆಯನ್ನು ನೆನ್ನೆ ಡೀಟೇಲಾಗಿ ಹೇಳಿದ್ದೀನಿ. ನೆನ್ನೆ ಬೆಳಗ್ಗೆ 5:30 6 ಗಂಟೆಗೆ ಅದಕ್ಕೆ ಸಂಬಂಧಪಟ್ಟ 10 ಜಾಗಗಳ ಮೇಲೆ, ಅದು ಕೋಲ್ಕತ್ತಾದಲ್ಲೂ ಇದೆ, ಪಶ್ಚಿಮ ಬಂಗಾಳದ ಬೇರೆ ಬೇರೆ ಕಡೆ ಇದೆ ಮತ್ತು ದಿಲ್ಲಿಯಲ್ಲೂ ಇದೆ, ಇಡಿ ಅವರು ಹೋಗಿ ಬಾಗಿಲು ಬಡಿದ್ರು. ರೇಡ್ ಶುರುವಾಯಿತು, ಸರ್ಚ್ ಆಪರೇಷನ್ ಶುರುವಾಯಿತು. ಬೆಳಗ್ಗೆ 6:06ವರೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಐಪ್ಯಾಕ್ ಮಾಲೀಕ ಪ್ರತೀಕ್ ಜೈನ್ ಜೊತೆಗೆ ಒಂದು ಫೋನ್ನಲ್ಲಿ ಮಾತಾಡೋದು ಒಂದು ಅಭ್ಯಾಸ ಅಂತೆ. ಪ್ರತಿದಿನ ಅಂಥದ್ದೊಂದು ಫೋನ್ ಕಾಲ್ ಆಗ್ತಿತ್ತು. ಅರ್ಥ ಆಯಿತು ಅನಿಸುತ್ತೆ. ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಂದಮೇಲೆ ಏನಾಗ್ತಿದೆ ಏನಕ್ಕೆ ಕೇಳೋಕ್ಕೆ. ನೆನ್ನೆ ಫೋನಿಗೆ ಸಿಕ್ಕಿಲ್ಲ. ಏನಾಗಿದೆ ನೋಡ್ಕೊಂಡು ಬನ್ನಿ ಅಂತ ಇಂಟೆಲಿಜೆನ್ಸ್ನವ್ರು ಕಳಿಸಿದ್ರೆ ಇಡಿ ರೇಡ್ ಆಗಿದೆ ಅವ್ರ ಮೇಲೆ ಅಂತಂದರು. ಪೊಲೀಸ್ ಕಮಿಷನರ್ ಕರೆಸಿದ್ದಾರೆ ಏನಾಗಿದೆ ಅಂತ ಫಸ್ಟ್ ನೋಡ್ಕೊಂಬರೋದಕ್ಕೆ. ಪೊಲೀಸ್ ಕಮಿಷನರ್ ಬಂದು ಹಿಂಗಿದೆ, ಅವ್ರು ಬಂದು ಪೊಲೀಸ್ ಕಮಿಷನರ್ ಇಡಿ ಅವ್ರದ್ದು ಐಡೆಂಟಿಟಿ ಕಾರ್ಡ್ ಎಲ್ಲ ಕೇಳಿದ್ರಂತೆ, ತೋರಿಸಿ ಅಂತ. ಎಲ್ಲ ಚೆಕ್ ಮಾಡಿ, ಇಲ್ಲ ಇಡಿ ರೇಡ್ ಆಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ. ಬಂದರು ಮಮತಾ ಬ್ಯಾನರ್ಜಿ, ಯಾರು ಏನು ಹೇಳಿದ್ರು ಕೇಳಲಿಲ್ಲ. ಪ್ರತೀಕ್ ಜೈನ್ ಮನೆಗೆ ಹೋದರು, ಕೂತ್ಕೊಂಡಿದ್ರಂತಲ್ಲಿ 4 ತಾಸು ಕೂತ್ಕೊಂಡಿದ್ರು ಅಂತಾರೆ. ಪ್ರತೀಕ್ ಜೈನ್ ಮನೆಯ ಹಾಲ್ನಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮುಖ್ಯಮಂತ್ರಿ ಕೂತ್ಕೊಂಡಿದ್ರು. ಅದು ಏನೇನು ಹುಡುಕ್ರಿ ಅಂತ ಇಡಿ ಅವ್ರಿಗೆ ಹೇಳ್ತಿದ್ರಂತೆ. ಇಡಿ ಅವರು ಒಂದು ಕಡೆಯಿಂದ ಸರ್ಚ್ ಮಾಡ್ತಾ ಇದ್ದಾರೆ. ಅವ್ರಿಗೂ ವಿಶೇಷ ಅನುಭವನೇ, ಹೊಸ ಅನುಭವನೇ, ಯಾರಿಗುಂಟು ಯಾರಿಗಿಲ್ಲ. ಅದಾದ ನಂತರ ಒಂದಷ್ಟು ಫೈಲ್ಗಳನ್ನು ಮಮತಾ ಬ್ಯಾನರ್ಜಿ ಎತ್ಕೊಂಡ್ರು, ಕಂಪ್ಯೂಟರ್ನ ಹಾರ್ಡ್ ಡಿಸ್ಕನ್ನು ತಗೊಂಡ್ರು, ಮೊಬೈಲ್ ತಗೊಂಡ್ರು. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಮೊಬೈಲ್ ತಗೊಂಡ್ರು. ಇಡಿ ಅಧಿಕಾರಿಗಳ ಬೇಡ ಇದು ಇಲ್ಲೀಗಲ್ ಆಗುತ್ತೆ, ಕಾನೂನಿಗೆ ವಿರುದ್ಧ ಆಗುತ್ತೆ, ಹಿಂಗೆ ಮಾಡಬೇಡಿ ಅಂದರು. ಎಲ್ಲವನ್ನೂ ತಗೊಂಡು ಹೊರಗೆ ಬಂದರು. ಅದರಲ್ಲೇನು ಕದ್ಕೊಂಡು ಬಂದಿದ್ದಲ್ಲ, ಬಂದು ನಿಂತ್ಕೊಂಡು ಹೊರಗಡೆ ಮೈಕ್ ಹಿಡ್ಕೊಂಡು ಭಾಷಣ ಮಾಡಿದ್ರು ಅವರು. ಈ ಹಾರ್ಡ್ ಡಿಸ್ಕ್ನಲ್ಲಿ, ಈ ಮೊಬೈಲ್ನಲ್ಲಿ, ಈ ದಾಖಲೆಗಳಲ್ಲಿ ಇನ್ನೇನು ಬರಲಿರುವ ಪಶ್ಚಿಮ ಬಂಗಾಳ ಎಲೆಕ್ಷನ್ನಿಗೆ ನಮ್ಮ ಸ್ಟ್ರಾಟರ್ಜಿ ನಾವು ಲೋಡ್ ಮಾಡಿಟ್ಟಿದ್ದೀವಿ. ಯಾವ್ಯಾವ ಕ್ಷೇತ್ರ ಹೆಂಗಿದೆ, ಗೆಲ್ಲೋ ಪಾಸಿಬಿಲಿಟಿ ಎಷ್ಟು, ಗೆಲ್ಲೋದಕ್ಕೆ ಏನು ಮಾಡಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯವರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಬರೆದಿಟ್ಟಿದ್ದೀವಿ ಇದರಲ್ಲಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇಡಿ ಅವರು ಇದನ್ನು ತಗೊಂಡೋಗಿ BJP ಕೊಡ್ತಾರೆ. ನಮ್ಮ ಸ್ಟ್ರಾಟರ್ಜಿ BJP ಅವರ ಕೈಗೆ ಸಿಕ್ಕಿಬಿಡುತ್ತೆ. ಅವರು ಅದರ ವಿರುದ್ಧ ರಣತಂತ್ರವನ್ನು ಮಾಡಿಕೊಂಡು ನಮ್ಮ ಮೇಲೆ ಎಲೆಕ್ಷನ್ನಿಗೆ ಬರ್ತಾರೆ. ಇದನ್ನು ಅವ್ರ ಕೈ ಕೊಡೋದಕ್ಕಾಗೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರ ಲಾಜಿಕ್. ಇಷ್ಟೆಲ್ಲ ನೆನ್ನೆ ಆಯಿತು. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮನೆ ಎದುರು ದೆಹಲಿಯಲ್ಲಿ ತೃಣಮೂಲ ಕಾಂಗ್ರೆಸ್ನ ಸಂಸದರು ಪ್ರತಿಭಟನೆ ನಡೆಸಿದ್ರು. 8 ಜನ ಸಂಸದರಿದ್ದರು. ಮಹುವಾ ಮೊಯಿತ್ರಾ ನೋಡಿ ಅಲ್ಲಿ ಅವರೇ. ಪೊಲೀಸರು ದರ ಎಳ್ಕೊಂಡು ಹೋಗಿ ಬಸ್ಸಿಗೆ ಕರ್ಕೊಂಡು ಹೋದ್ರು ಅವರು. ಈ ವಿಷಯದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಒಂದು ಟ್ವೀಟ್ ಮಾಡಿದ್ರು. TMC ಸಂಸದರನ್ನು ನಡೆಸಿಕೊಂಡ ರೀತಿ ನಾಚಿಕೆಗೇಡು. ಪ್ರಜಾತಂತ್ರ ನೀಡಿರುವ ಪ್ರತಿಭಟನೆ ಹಕ್ಕನ್ನು ಚಲಾಯಿಸುವಾಗ ಚುನಾಯಿತ ಸಂಸದರನ್ನ ಬೀದಿಯಲ್ಲಿ ಎಳೆದಾಡೋದು ಕಾನೂನು ಜಾರಿಯ ಕ್ರಮವಲ್ಲ. ಸಮವಸ್ತ್ರ ತೊಟ್ಟವರ ಅಹಂಕಾರ. ಇದು ಪ್ರಜಾಪ್ರಭುತ್ವ, BJPಯ ಖಾಸಗಿ ಆಸ್ತಿ ಅಲ್ಲ. ನೀವು ಗೌರವದಿಂದ ವರ್ತಿಸಿದ್ರೆ ನಾವು ಗೌರವ ಕೊಡ್ತೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆದರೆ ನಾವು ನಿಮ್ಮನ್ನು ಸಂವಿಧಾನದ ಆಶಯಗಳಾದ ಸಹಿಷ್ಣುತೆ, ಪ್ರಜಾಪ್ರಭುತ್ವದ ನೈತಿಕತೆಗೆ ಎಳಿತೀವಿ ಅಂತ ಮಮತಾ ಬ್ಯಾನರ್ಜಿ ಅವರು ಟ್ವೀಟ್ ಮಾಡಿದ್ರು. ಇವತ್ತಿನ ಅವರ ದಿನ ಕೇವಲ ಟ್ವೀಟ್ ಮಾಡಿ ಪ್ರತಿಭಟಿಸುವುದಕ್ಕೆ ಆಗಿರಲಿಲ್ಲ. ಕಲ್ಕತ್ತಾದಲ್ಲಿ ದೊಡ್ಡದೊಂದು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಮಮತಾ ಬ್ಯಾನರ್ಜಿ ನಡೆಸಿದ್ರು. ಕೆಲವು ನಟನಟಿಯರು ಕೂಡ, ಬೆಂಗಾಳಿ ನಟನಟಿಯರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನಾ ಮೆರವಣಿಗೆ ಕೋಲ್ಕತ್ತಾದ ಜಾಧವಪುರದಲ್ಲಿ ಇದು ನಡೀತು. ಕೇಂದ್ರ ಸರ್ಕಾರ ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ತೃಣಮೂಲ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ರಚಿಸ್ತಾ ಇದೆ ಅಂತ. ಚುನಾವಣಾ ತಂತ್ರಗಾರಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಕದಿಯೋದಕ್ಕೆ ಇಡಿನ ಕಳಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಆರೋಪ ಇದೆ. ಕಲ್ಲಿದ್ದಲು ಹಗರಣದಲ್ಲಿ ಅಕ್ರಮ ಜೂಜಿನಲ್ಲಿ BJP ನಾಯಕರುಗಳಿಗೆ ದುಡ್ಡು ಹೋಗ್ತಾ ಇದೆ ಅನ್ನುವುದಕ್ಕೆ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು. ಮತ್ತ್ಯಾಕೆ ತಡ, ಹೊಡಿರಿ ಅಲ್ಲಿಗೆ.
ಕೇಂದ್ರ ಸರ್ಕಾರದ ಹತ್ರ CBI, ED, IT ರಾಜ್ಯ ಸರ್ಕಾರದ ಹತ್ರನೂ ತನಿಖಾ ಏಜೆನ್ಸಿಗಳಿದಾವ್ರಿ. ಆ ಸಾಕ್ಷಿಗಳಿದ್ದರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿರುವ BJP ನಾಯಕರುಗಳ ಮೇಲೆ ಇಂಗ್ರೇಡ್ ಮಾಡಿಸ್ಬೇಕಪ್ಪ. ನೋಡ್ರಿ ಇಲ್ಲಿದಾವೆ ನಿಮ್ಮ ಮೇಲಿನ ಸಾಕ್ಷಿ ಅಂತ. ನಮಗೇನು, ನಿಮ್ಮ ಹಗರಣ ಅವರು ಬಯಲಿಗೆಳೀಲಿ, ಅವರ ಹಗರಣ ನೀವು ಬಯಲಿಗೆಳೀರಿ. ಜನರಿಗೆ ತೋರ್ಸೋ ಕೆಲಸ ನಮ್ಮದು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ತೋರಿಸ್ತೀವಿ. ಇದು ತೃಣಮೂಲ ಕಾಂಗ್ರೆಸ್ಸಿನ ಪ್ರತಿಭಟನೆ. ಇನ್ನೊಂದು ಕಡೆ BJP ಅವರು ಕೂಡ ಹಿಂದೆ ಬೀಳಲಿಲ್ಲ. ಇವತ್ತು ಅವ್ರದ್ದು ಒಂದು ಪ್ರತಿಭಟನಾ ಮೆರವಣಿಗೆ ನಡೀತು. ಕಳ್ಳರ ಸರ್ಕಾರ ಇದು ತೃಣಮೂಲ ಕಾಂಗ್ರೆಸ್ನ ಸರ್ಕಾರ ಅಂತ BJP ಮಹಿಳಾ ಮೋರ್ಚಾದವರು ಒಂದು ರ್ಯಾಲಿ ತೆಗೆದ್ರು. ರಣಬೀರ್ ಸರೋವರದಿಂದ ದೇಶಪ್ರಿಯ ಪಾರ್ಕ್ ತನಕ. ಅವ್ರು ಕೇಳೋದೊಂದೇ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ತೀರಿ? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ತೀರಿ? ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. BJP ಮಹಿಳಾ ಮೋರ್ಚಾದ ಪ್ರತಿಭಟನಾ ರ್ಯಾಲಿ ಒಂದು 5 ಕಿಲೋಮೀಟರ್ ಮಾಡಿದರು. ಸಂಬಿತ್ ಪಾತ್ರ ಮಾತಾಡಿದ್ದಾರೆ. ಅವ್ರು ಹೇಳೋದು, ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳೇ ಈ ಹಿಂದೆ ಐಪ್ಯಾಕ್ ವಿರುದ್ಧ ಏನೆಲ್ಲ ಆರೋಪ ಮಾಡಿದ್ರು. ಮದನ್ ಮಿತ್ರ ಸೇರಿದಂತೆ ಅನೇಕ ತೃಣಮೂಲ ಕಾಂಗ್ರೆಸ್ನವರು ಐಪ್ಯಾಕನ್ನು ಬೈದಿದ್ರಂತೆ. ಐಪ್ಯಾಕ್ನವರೇ ದೊಡ್ಡ ಭ್ರಷ್ಟರು ಅಂತ ಹೇಳಿದ್ರಂತೆ. ಈಗ ಅಂಥ ಐಪ್ಯಾಕ್ ಮೇಲೆ ರೇಡ್ ಮಾಡಿದರೆ ಯಾಕೆ ನಿಮ್ಗೆ ಇಷ್ಟು ಸಿಟ್ಟು ಬರ್ತಾ ಇದೆ ಅಂತ ಸಂಬಿತ್ ಪಾತ್ರ ಕೇಳಿದ್ರು. ಮಮತಾ ಬ್ಯಾನರ್ಜಿ ಬಂದದ್ದು ಭ್ರಷ್ಟಾಚಾರದ ಸಾಕ್ಷಿಗಳನ್ನು ಕದ್ದು ಕೆಲವರನ್ನು ರಕ್ಷಣೆ ಮಾಡುವುದಕ್ಕೆ. ಸಂಬಿತ್ ಪಾತ್ರ ಆರೋಪ. ED ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ನಮಗೆ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ, ಬೇಕಾದ ಸಾಕ್ಷ್ಯಗಳನ್ನು, ನಮಗೆ ಭ್ರಷ್ಟಾಚಾರವನ್ನು ಪ್ರೂವ್ ಮಾಡುವುದಕ್ಕೆ ಬೇಕಾದ ಸಾಕ್ಷ್ಯಗಳನ್ನು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ED ಅವರೊಂದು ಕೇಸ್ ಹಾಕ್ಕೊಂಡಿದ್ದಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಿಶೇಷವಾದ ಮನವಿ ಇದೆ ಅವ್ರದ್ದು. ಅರ್ಜೆಂಟಾಗಿ ಈ ಕೇಸನ್ನು ಹಿಯರ್ ಮಾಡಿ ಅಂತ ED ಅವರು ಕೇಸ್ ಹಾಕ್ಕೊಂಡ್ರು. ತೃಣಮೂಲ ಕಾಂಗ್ರೆಸ್ನವರು ಹಾಕ್ಕೊಂಡ್ರು. ನಮ್ಮ ಚುನಾವಣಾ ಸ್ಟ್ರಾಟಜಿಗಳನ್ನು ಕದಿಯೋದಕ್ಕೆ ED ಅವರು ಬಂದಿದ್ದಾರೆ ಅಂತ ಇವತ್ತು ವಿಚಾರಣೆ ನಡೆದ್ರೆ ಕೋರ್ಟ್ ಹಾಲ್ನಲ್ಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ವಂತೆ. ಹಂಗೆ ತುಂಬಿ ತುಳುಕ್ತಾ ಇತ್ತು. ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನು ಜನವರಿ 14ಕ್ಕೆ ಮುಂದೂಡಿದೆ. ಇದಿಲ್ಲಿಗೆ ನಿಲ್ಲೋದಿಲ್ಲ. ಇದು ಪಶ್ಚಿಮ ಬಂಗಾಳದ ಸುದ್ದಿ. ಚುನಾವಣೆ ಮುಗಿದು ರಿಸಲ್ಟ್ ಬರೋ ತನಕನೂ ಹಿಂಗೆ ಬರ್ತಾ ಇರ್ತಾವೆ, ನೋಡ್ತಿರ್ಬೇಕಿದ್ರೆ ನೀವು. ಬರ್ತಾನೇ ಇರ್ತವೆ ಇವು. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಇರಾನ್ ದೇಶ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.